ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಸೂಪರ್ ಆಗಿರೋ ಬಿಸ್ನೆಸ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಆ ಬಿಸ್ನೆಸ್ ಯಾವ್ದು ಗೊತ್ತಾ? ಹನಿಕೋಂಬ್ ಪೇಪರ್ ಪ್ರೊಡಕ್ಷನ್ ಬಿಸ್ನೆಸ್. ಅರೆ, ಇದೇನ್ ಬಿಸ್ನೆಸ್ ಇದು ಅಂತ ಕೇಳ್ತಾ ಇದ್ದೀರಾ? ಸಾಮಾನ್ಯವಾಗಿ ನೀವು ಯಾವುದೇ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ರೆ ಮನೆಗೆ ಅದ್ಯಾವುದು ಡ್ಯಾಮೇಜ್ ಆಗಬಾರ್ದು ಅಂತ ಏರ್ ಬಬಲ್ ಕವರ್ ಬರ್ತಾ ಇತ್ತು ಗೊತ್ತಾ? ಸೊ ಈಗ ಪ್ಲಾಸ್ಟಿಕ್ ನಿಷೇಧ ಆಗಿರೋದ್ರಿಂದ ಪ್ಲಾಸ್ಟಿಕ್ ಬದಲಾಗಿ ಈ ಹನಿಕೋಂಬ್ ಪೇಪರ್ಗಳನ್ನ ಬಳಸ್ತಾರೆ. ಸೊ ಅದೇ ಬಿಸ್ನೆಸ್ ಇದು. ಎಲ್ಲ ತರದ ಪ್ರಾಡಕ್ಟ್ಸ್ಗೂ ಕೂಡ ಪ್ಯಾಕಿಂಗ್ ಆಗಿ ಈ ಪೇಪರ್ಗಳನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಒಂದ್ ವೇಳೆ ನೀವೇನಾದ್ರೂ ಈ ಬಿಸ್ನೆಸ್ ನ ಮಾಡಿದ್ರೆ ಖಂಡಿತ ಕ್ಲಿಕ್ ಆಗ್ತೀರಾ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬಂಡವಾಳ ಕಡಿಮೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕಾಂಪಿಟೇಷನ್ ಕಡಿಮೆ ಇದೆ. ಸೊ ಹಾಗಾದ್ರೆ ಈ ಹನಿಕೋಂಬ್ ಪೇಪರ್ ಬಿಸ್ನೆಸ್ ನ ಹೇಗ್ ಮಾಡೋದು? ಇದಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೆ? ಮಾರ್ಕೆಟಿಂಗ್ ಹೇಗ್ ಮಾಡಬೇಕು? ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗಿರುತ್ತೆ? ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಆಗ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಫ್ರೆಂಡ್ಸ್, ಈ ಬಿಸ್ನೆಸ್ನ ಎರಡು ರೀತಿಲೂ ಮಾಡಬಹುದು. ಅಂದ್ರೆ ಮನೆಯಿಂದನೇ ಚಿಕ್ಕದಾಗಿ ಒಂದು ಮಷಿನ್ ಇಟ್ಕೊಂಡು ಸಿಂಪಲ್ ಆಗಿ ಶುರು ಮಾಡಬಹುದು, ಅಥವಾ ಒಂದು ಬ್ರ್ಯಾಂಡ್ ಮೂಲಕ ನೀವು ಹೋಗ್ತೀರಾ ಅಂತ ಆದ್ರೆ ದೊಡ್ಡ ಮಟ್ಟದಲ್ಲೂ ಮಾಡಬಹುದು. ಒಂದ್ ವೇಳೆ ಈ ಬಿಸ್ನೆಸ್ ನ ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂತ ಆದ್ರೆ ಪ್ರೊಡಕ್ಷನ್ ಲೆವೆಲ್ ತುಂಬಾ ಹೆಚ್ಚಾಗಿರ್ಬೇಕಾಗುತ್ತೆ. ಸೊ ಜಾಸ್ತಿ ಪ್ರೊಡಕ್ಷನ್ ನೀವು ಮಾಡ್ತಾ ಇದ್ದೀರಾ ಅಂತ ಆದ್ರೆ ಮಷಿನ್ಗಳು ಜಾಸ್ತಿ ಬೇಕಾಗುತ್ತೆ. ಸೊ ಮಷಿನ್ಗಳು ಜಾಸ್ತಿ ಅಂದಮೇಲೆ ಜಾಗನೂ ದೊಡ್ಡದಾಗಿ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಪೇಪರ್ನ ನೀವು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಕ್ಕೂ ಕೂಡ ನೀವು ಎಕ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡಬಹುದು. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಬಿಸ್ನೆಸ್ ನ ನೀವು ಯಾವ ಲೆವೆಲಲ್ಲಿ ಮಾಡಬೇಕು ಅಂತಿದ್ದೀರಿ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಸೊ ಮನೆಯಿಂದನೇ ಮಾಡ್ತೀರಿ ಅಂತ ಆದ್ರೆ ನಿಮಗೆ ಮಷಿನ್ ಕಡಿಮೆ, ಹಾಗೆ ರಾ ಮೆಟೀರಿಯಲ್ಸ್ ಕಡಿಮೆ ಬೇಕಾಗುತ್ತೆ. ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂತ ಅಂದ್ರೆ ಮಿನಿಮಮ್ 200 ಸ್ಕ್ವೇರ್ ಫೀಟ್ ಜಾಗ ಖಂಡಿತವಾಗ್ಲೂ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರಿಂದ ಮಷಿನ್ಗಳು ಇಡೋದಕ್ಕೂ ಜಾಗ ಬೇಕಾಗುತ್ತೆ, ಹಾಗೆಯೇ ಪ್ರೊಡಕ್ಷನ್ ಆದಂತ ಈ ಸ್ಟಾಕ್ ನೀಡೋದಕ್ಕೂ ಕೂಡ ಜಾಗ ಬೇಕಾಗುತ್ತೆ. ಸೊ ಹಾಗಾಗಿ ಜಾಗ ಸ್ವಲ್ಪ ದೊಡ್ಡದಿದ್ರೆ ತುಂಬಾ ಒಳ್ಳೇದು. ಇನ್ನು ಈ ಬಿಸ್ನೆಸ್ ನ ನೀವು ಶುರು ಮಾಡೋದಕ್ಕೆ ಖಂಡಿತವಾಗ್ಲೂ ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ, ಹಾಗೆಯೇ ಪೊಲ್ಯೂಷನ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇದ್ರ ಜೊತೆಗೆ GST ಕೂಡ ನೀವು ಮಾಡಿಸಬೇಕಾಗುತ್ತೆ. ಒಂದ್ ವೇಳೆ ನೀವು ಲೇಬರ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ, ಬೇಕಾಗುತ್ತೆ ಅಂತ ಆದ್ರೆ ಲೇಬರ್ ಲೈಸೆನ್ಸ್ ಕೂಡ ಅಗತ್ಯ ಇರುತ್ತೆ. ಫಸ್ಟ್ ನೀವು ಒಂದು ಮಷಿನ್ ನ ತಗೊಳ್ಳಿ, ಅದರಲ್ಲಿ ಪ್ರೊಡಕ್ಷನ್ ಶುರು ಮಾಡಿ. ಸೊ ಅದರಿಂದ ಬಂದಂತ ಆರ್ಡರ್ ಏನಿದೆಯಲ್ವಾ, ಆರ್ಡರ್ ಹೆಚ್ಚಾಗ್ತಾ ಹೋದಾಗೆ ನೆಕ್ಸ್ಟ್ ನೀವು ಮಷಿನ್ ನ ಖರೀದಿ ಮಾಡಿ. ಸೊ ಬೆಟರ್ ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ ಸ್ಟಾರ್ಟಿಂಗ್ ಅಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಆರ್ಡರ್ ಹೆಚ್ಚಾದ ನಂತರ ನೀವು ಮಷಿನ್ಗಳನ್ನ ತಗೊಳ್ಳೋದು ಒಳ್ಳೇದು. ಈ ಬಿಸ್ನೆಸ್ ಮಾಡೋದಕ್ಕೆ ಮಷಿನ್ ಬೇಕಲ್ವಾ? ಆ ಮಷಿನ್ ನಿಮಗೆ ಇಂಡಿಯಾ ಮಾರ್ಟ್ ಅಲ್ಲಿ ಸಿಗುತ್ತೆ. ಸೊ ಇಂಡಿಯಾ ಮಾರ್ಟ್ ಅಲ್ಲಿ ನೀವು ಹನಿಕೋಂಬ್ ಪೇಪರ್ ಮೇಕಿಂಗ್ ಮಷಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಆ ಡೀಟೇಲ್ ಸಿಗುತ್ತೆ. ಸೊ ಇದು ನಿಮಗೆ ಪ್ರೈಸ್ ಬಂದು 1.5 ಲಕ್ಷ ರೂಪಾಯಿಂದ ಶುರುವಾಗುತ್ತೆ. ಸೊ ಅದಕ್ಕಿಂತಲೂ ಜಾಸ್ತಿನೂ ಇದೆ, ಆದರೆ ಇದು ಸ್ಟಾರ್ಟಿಂಗ್ ಪ್ರೈಸ್. ಇನ್ನು ರಾ ಮೆಟೀರಿಯಲ್ ಬಂದು ನಿಮಗೆ ಬೇಕಾಗೋದು ಹನಿಕೋಂಬ್ ಪ್ಲೇನ್ ಪೇಪರ್. ಇದು ನಿಮಗೆ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ಹಾಗೇನೆ ಆನ್ಲೈನ್ ಅಲ್ಲೂ ಸಿಗುತ್ತೆ. ಇದು ನಿಮಗೆ ರೋಲ್ಸ್ ಅಲ್ಲಿ ಸಿಗುತ್ತೆ. ಸೊ 1 kg ಪೇಪರ್ ಬಂದು ಸುಮಾರು 28 ರೂಪಾಯಿ ಇರುತ್ತೆ. 1 kg ರೋಲ್ಗೆ 3 ಪ್ಯಾಕ್ ರೆಡಿ ಆಗುತ್ತೆ. ಆದ್ರೆ ನೀವು ಬಲ್ಕ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಈ ಹನಿಕೋಂಬ್ ಪೇಪರ್ ರೋಲ್ನ ಬಲ್ಕ್ ಆಗಿ ಖರೀದಿ ಮಾಡೋದು ಒಳ್ಳೇದು. ಸೊ ಆ ರೀತಿ ನೀವು ರೋಲ್ಸ್ ನ ಖರೀದಿ ಮಾಡಿ ಸೆಟ್ ಮಾಡಿದ್ರೆ ಅಲ್ಲಿಗೆ ನಿಮ್ ಕೆಲಸ ಮುಗೀತು. ಆಟೋಮೆಟಿಕ್ ಆಗಿ ಆ ಮಷೀನ್ ಅಲ್ಲಿ ಹನಿಕೋಂಬ್ ಬಬಲ್ ರ್ಯಾಪ್ಸ್ ರೆಡಿಯಾಗಿ ಹೊರಗಡೆ ಸಿಗುತ್ತೆ. ನೀವು ಹೆಚ್ಚಾಗಿ ಇಲ್ಲಿ ಶ್ರಮ ಪಡುವಂತ ಕೆಲಸ ಏನೂ ಇರೋದಿಲ್ಲ. ನೀವು ಜಸ್ಟ್ ಆ ರೋಲ್ಸ್ ನ ತಗೊಂಡ್ ಬರಬೇಕು, ಮಷಿನ್ಗೆ ಸೆಟ್ ಮಾಡಬೇಕು, ನಂತರ ಬರುವಂತ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು. ಇನ್ನು ಈ ಹನಿಕೋಂಬ್ ಬಬಲ್ ರ್ಯಾಪ್ಸ್ ಇರುತ್ತಲ್ವಾ, ಇದನ್ನ ಎಲ್ಲಿ ಮಾರ್ಕೆಟ್ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು ಅಂತ ಕೇಳಿದ್ರೆ ಆನ್ಲೈನ್ ರಿಟೇಲ್ ಸ್ಟೋರ್ಗಳಿದೆ, ಅಥವಾ ಗಿಫ್ಟ್ ಶಾಪಿಂಗ್ ಮಾಡಬಹುದು. ಸೊ ಹೀಗೆ ಸಾಕಷ್ಟಿದೆ. ಇಷ್ಟೇ ಅಲ್ಲ, ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಆನ್ಲೈನ್ ಸ್ಟೋರ್ಗಳಲ್ಲೂ ಕೂಡ ರಿಜಿಸ್ಟರ್ ಆಗಿ ಆ ಮೂಲಕ ಕೂಡ ಮಾರಾಟ ಮಾಡಬಹುದು. ಅದು ಕೂಡ ಹೆಚ್ಚು ಡಿಮ್ಯಾಂಡ್ ಇದೆ ಇವಾಗ. ಇದಷ್ಟೇ ಅಲ್ಲ, ಈ ಹನಿಕೋಂಬ್ ಬಬಲ್ ರ್ಯಾಪ್ಸ್ ನ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹೊರದೇಶಗಳಿಗೂ ಕೂಡ ನೀವು ಎಕ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡಬಹುದು. ಆಗ ನಿಮಗೆ ಬರುವಂತ ಲಾಭ ಇನ್ನೂ ಹೆಚ್ಚಾಗಿ ಸಿಗುತ್ತೆ. ಹಾಗಾದ್ರೆ ಬೇರೆ ದೇಶಗಳಿಗೆ ಹೇಗೆ ಕಳಿಸೋದು, ಹೇಗೆ ಎಕ್ಸ್ಪೋರ್ಟ್ ಮಾಡೋದು, ಅದಕ್ಕೇನಾದ್ರೂ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಆ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ ಮಾಡಿದೀವಿ. ಅಂದ್ರೆ ಈ ಫಾರಿನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಹೇಗೆ ಮಾಡೋದು ಅಂತ. ಸೊ ಆ ಒಂದು ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಮೂಲಕ ನೀವು ಎಕ್ಸ್ಪೋರ್ಟ್ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೋಬಹುದು. ಇನ್ನು ಈ ಬಿಸ್ನೆಸ್ಗೆ ಬೇಕಾಗುವಂತ ಬಂಡವಾಳ ಎಷ್ಟು ಅಂತ ನೋಡೋದಾದ್ರೆ ಸುಮಾರು 2.5 ಇಂದ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. ಒಂದ್ ವೇಳೆ ಇನ್ನೂ ಹೆಚ್ಚು ಮಷಿನ್ ಬೇಕಾಗುತ್ತೆ ನಿಮಗೆ ಅಂತ ನೀವು ಲೆಕ್ಕ ಹಾಕಿದ್ರೆ ಆಗ ಅದಕ್ಕೆ ತಕ್ಕ ಹಾಗೆ ಬಂಡವಾಳ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಬ್ಯಾಂಕ್ ಇಂದನೂ ಕೂಡ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರಬಹುದು, ಅಥವಾ ಏನೇ ಡಾಕ್ಯುಮೆಂಟೇಶನ್ ವರ್ಕ್ ಇದೆಯಲ್ವಾ, ಅದು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಲೋನ್ ಕೂಡ ಸ್ಯಾಂಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ನಿಮಗೆ ಅಮೆಝಾನ್ ನಲ್ಲಿ ಇದರದ್ದು ಒಂದು ಪ್ಯಾಕ್ ನಿಮಗೆ ಬೆಲೆ 250 ರೂಪಾಯಿ ಇದೆ. ಸೊ ದಿನಕ್ಕೆ ನೀವು 25 ರಿಂದ 30 ಪ್ಯಾಕ್ ಮಾರಾಟ ಮಾಡಿದ್ರೆ ತಿಂಗಳಿಗೆ ನಿಮಗೆ ಸುಮಾರು 2 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಅದರಲ್ಲಿ ಎಲ್ಲ ಖರ್ಚು ವೆಚ್ಚ ತೆಗೆದು 1 ಲಕ್ಷ ರೂಪಾಯಿ ನಿಮಗೆ ಆದಾಯ ಅಂತೂ ಸಿಗುತ್ತೆ.
ಇನ್ನು ಫೈನಲಿ ಪ್ರಮೋಷನ್. ಯಾವುದೇ ಬಿಸ್ನೆಸ್ಗಾದ್ರೂ ಪ್ರಮೋಷನ್ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಖಂಡಿತವಾಗ್ಲೂ ಪ್ರಮೋಟ್ ಮಾಡಬಹುದು. ಆಗ ತುಂಬಾನೂ ಲೀಡ್ ಸಿಗುತ್ತೆ ನಿಮಗೆ. ಹಾಗಾಗಿ ಸ್ವಲ್ಪ ಆಕ್ಟಿವ್ ಆಗಿದ್ದು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ನೀವು ವಿಡಿಯೋಸ್ಗಳನ್ನು ಅಥವಾ ಪ್ರಮೋಷನ್ ಮಾಡಿದಾಗ ಖಂಡಿತ ನಿಮ್ಮ ಸೇಲ್ಸ್ ಕೂಡ ಹೆಚ್ಚಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಬಿಸ್ನೆಸ್ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಈ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ರೆ ಇನ್ನಷ್ಟು R&D ಮಾಡಿ, ಜಾಸ್ತಿ ಮಾಹಿತಿನ ಕಲೆ ಹಾಕಿ. ನೀವು ಎಷ್ಟು ಸ್ಟ್ರಾಂಗ್ ಆಗ್ತಿರೋ ಅಷ್ಟು ಒಳ್ಳೆಯದು. ಅಷ್ಟು ಇನ್ಫಾರ್ಮೇಷನ್ ಇದ್ದರೆ ತುಂಬಾನೇ ಒಳ್ಳೆಯದು. ಹಾಗೆಯೇ ಯಾರೀಗ ಆಲ್ರೆಡಿ ಬಿಸ್ನೆಸ್ನ ಮಾಡ್ತಾ ಇರ್ತಾರಲ್ವಾ, ಅವ್ರನ್ನ ಸಾಧ್ಯ ಆದರೆ ಭೇಟಿ ಮಾಡಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದಲ್ಲದೆ ಇದುವರೆಗೂ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋಸ್ ಕೂಡ ನಿಮಗೆ ತಕ್ಷಣಕ್ಕೆ ಗೊತ್ತಾಗಬೇಕು ಅಂತಂದರೆ ರೆಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಿಮಗೆ ನೋಟಿಫಿಕೇಶನ್ ಟಕ್ ಅಂತ ಸಿಗುತ್ತೆ. ಸೊ ಇಷ್ಟನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದು ವೇಳೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಅಂದರೆ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ನ ಶುರು ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಬರುವಂಥ ಬಿಸ್ನೆಸ್ ಐಡಿಯಾ ಬೇಕು ಅಂತ ಹುಡುಕ್ತಾ ಇರ್ತಾರಲ್ವಾ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿದ್ರು ಕೂಡ ಸರಿನೇ, ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಉಪಯೋಗ ಆಗುತ್ತೆ. ಹಾಗೆಯೇ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಷ್ಟೇ ಅಲ್ಲ, ಒಂದ್ಸರಿ ನಮ್ಮ ಚಾನಲಲ್ಲಿರುವಂಥ ಅಷ್ಟು ವೀಡಿಯೋಸ್ಗಳನ್ನ ನೋಡಿ. ಬಿಕಾಸ್ ನಾವು ಎಲ್ಲ ಬಿಸ್ನೆಸ್ಗಳು ಕವರ್ ಆಗುವಂಥ ಅಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀವಿ. ಸೊ ಎಲ್ಲನೂ ನೀವು ನೋಡಿದಾದ್ಮೇಲೆ ಖಂಡಿತ ನೀವು ಒಂದು ಬಿಸ್ನೆಸ್ನ ಶುರು ಮಾಡೋದಕ್ಕೆ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.